ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಸಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೆಸಲಾಗಿತ್ತು. ಈ ಸಭೆ ಮುಕ್ತಾಯ ಆದ ಬಳಿಕ ವೆಂಕಟೇಶ್ ಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. IPL ಪಂದ್ಯ ನಡೆಸಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಯಿತು. ಈ ಸಭೆ ಮುಕ್ತಾಯ ಆದ ಬಳಿಕ ವೆಂಕಟೇಶ್ ಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. KSCA ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಮಾತನಾಡಿದ್ದಾರೆ. ಮೀಟಿಂಗು ತುಂಬಾ ಚೆನ್ನಾಗಾಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆಗಳು. ಸರ್ಕಾರದ ಕಮಿಟಿಗೂ ಕೂಡ ಅಭಿನಂದನೆಗಳು. ಇನ್ನು ಪಂದ್ಯ ಆಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಿದ್ದೀವಿ ಅಂತ KSCA ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಮಾತನಾಡಿದ್ದಾರೆ. ಮಾಡಿ ಮುಗಿಸ್ಬೋದು. ಸೊ ನಮಗೆ ನೋಡಿ, ನಾವು ಏನೇನು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೋ ಅದನ್ನೆಲ್ಲನೂ ನಾವು ಪೂರೈಸ್ತೀವಿ ಅಂತಲೇ ಹೇಳಿದ್ದೀವಿ. ಬಟ್ ಫೇಸ್ ವೈಸ್ ಅಂತಲೂ ಹೇಳಿದ್ದೀವಿ ನಾವು. ಸೊ ಯಾವ್ಯಾವುದು ನಾವು ಮಾಡಿ ಮುಗಿಸ್ಬೋದು ಫಾರ್ ದಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಕ್ರಿಕೆಟ್ ಫ್ಯಾನ್ಸ್, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಾವು ಏನೇನು ಕೆಲಸಗಳು ಮಾಡಿ ಮುಗಿಸೋಕ್ಕಾಗುತ್ತೋ ಅದನ್ನು ನಾವು ಫೇಸ್ 1ನಲ್ಲಿ ಇಟ್ಕೊಂಡು ನಾವು ಅದನ್ನು ಮೊದಲನೇ ಇನಾಗ್ಯುರೇಷನ್ಗೆ ಮುಂಚೆ ಮುಗಿಸಿ ನಾವು ಕೊಡ್ತೀವಿ. ಆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ನಾವು ಮತ್ತು RCB ಇಬ್ಬರು ಸೇರಿ. ಇದು ಬರೀ KSCA ಕಡೆಯಿಂದ ಮಾತ್ರನೇ ಅಲ್ಲ, ಬಟ್ ಇವಾಗ ತನಕ ನಾವು KSCAನವರೇ ಎಲ್ಲ ಮುಂದೆ ತೊಗೊಂಡು ಹೋಗ್ತಾಯಿರೋ ಈ ಕೆಲಸನ. ಇವಾಗ ನಮ್ಮ ಗೃಹ ಸಚಿವರು ಹೇಳ್ದಂಗೆ ನೀವಿಬ್ಬರು ಸೇರಿ ಮಾಡಬೇಕು. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ನೀವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಬ್ಬರು ಸೇರಿ ಮುಂದೆ ತೊಗೊಂಡೋಗ್ಬೇಕು ಅಂತಲೇ ಹೇಳಿದ್ದಾರೆ. ಸೊ ಅದನ್ನು ಮಾಡೋಕ್ಕೆ ನಾವು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಖಂಡಿತ ಒಪ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ. ಮತ್ತು ಎಲ್ಲರಿಗೂ ಅಷ್ಟೇ, ಬರೀ ನಮ್ಮ ಬೆಂಗಳೂರು ಫ್ಯಾನ್ಸ್ ಮಾತ್ರನೇ ಅಲ್ಲ, ಈವನ್ BCCA ಅವ್ರು ಕೂಡ ಅಷ್ಟೇ. ಅವರು ಹೇಳಿರೋದೇನು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಜೋಸೆಫ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೋಸೆಫ್ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಈಗ IPL ಆಗತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇಡೀ ಕರ್ನಾಟಕದ ಜನರಲ್ಲಿದೆ. ಅದರಲ್ಲೂ ಯಾರ್ಯಾರು RCB ಫಾಲೋವರ್ಸ್ ಇದ್ದಾರೆ ಅವರಂತೂ ತುಂಬ ಕೌತುಕದಿಂದ ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ. ಇವತ್ತಿನ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅದನ್ನು ರಾಜ್ಯದ ಜನತೆಗೆ ಹೇಳ್ಬೋದಾ ಅಂತ? ಅಲ್ಲ, ಈಗ ನಾ ಹೇಳ್ಬೇಕಂದ್ರೆ ಈಗ ತಾನೇ ನಾನು KSCA ಅಫಿಷಿಯಲ್ಸ್ ಕೇಳ್ಕೊಂಡು ನಿಮಗೆ ಹೇಳ್ತಾ ಇರೋದು. ಈಗ ಏನಾಗಿದೆ ಅಂದ್ರೆ ಮೀಟಿಂಗ್ ಆಗಿದೆ. ಹೋಮ್ ಮಿನಿಸ್ಟರ್ ಜೊತೆಗೆ KSCA ಅಫಿಷಿಯಲ್ಸ್ ಮತ್ತೆ RCB ಅಫಿಷಿಯಲ್ಸ್ ಮೀಟ್ ಮಾಡಿದ್ದಾರೆ. ಆಯ್ತಾ, ಅದ್ ಮೀಟ್ ಮಾಡಿದ್ದಾರೆ. ಈಗ ಇದಾಗಿದ್ಮೇಲೆ 6 ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸೊ ಗವರ್ಮೆಂಟ್ ಅದನ್ನ ಒಪ್ಪಿಗೆ ಕೊಡಬೇಕು. ಈಗ ಆಗಿರೋ ನನಗೆ ಗೊತ್ತಿರೋ ಬ್ಯಾಕ್ ಗ್ರೌಂಡ್ ಅಂದ್ರೆ ಮುಂಚೆ ಒಂದು ವಾರದಿಂದ ಗವರ್ಮೆಂಟ್ ಹೇಳಿರೋದು RCBನೇ ಒಳಗಡೆ ತೊಂದರೆ ಆದ್ರೂ ಅವರೇ ಕಾರಣ, ಅವ್ರದೇ ಜವಾಬ್ದಾರಿ, ಗ್ರೌಂಡ್ ಆಚೆ ಆದ್ರೂ ಅವರೇ ಜವಾಬ್ದಾರಿ ಅಂದ್ಬಿಟ್ಟು ಹೇಳಿದ್ರು. ಅದು RCBಗೆ ಒಪ್ಕೋತಿರ್ಲಿಲ್ಲ. ಅದು ಒಬ್ಜೆಕ್ಷನ್ ಇತ್ತು. RCB ಹೇಳಿದ್ರು ನಾವ್ ಯಾಕೆ ಆಚೆ ಕಡೆ ನೋಡ್ಕೋಬೇಕಾದ್ರೆ ನಮ್ದೇನಾದ್ರು ಮ್ಯಾಚ್ ಹೊರಗಡೆ ಅಂದ್ಬಿಟ್ಟು ಅದ್ರೊಳಗೆ ನಿಂತಿತ್ತು. ಆಮೇಲೆ ಮುಂಚೆನೆ RCB ಅವರು ಮುಂದಕ್ಕೆ ತಗೊಂಡು ಹೋಗಿರ್ಲಿಲ್ಲ. ಈಗ ಮೀಟಿಂಗ್ ಆಗಿದೆ. RCB ಅಫಿಷಿಯಲ್ಸ್ ಬಂದಿದ್ದಾರೆ, ನಮ್ಮ ಗವರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ, KSCA ಅವರು ಕೂತ್ಕೊಂಡು ಮಾತಾಡಿದ್ದಾರೆ, ಚರ್ಚೆ ಆಗಿದೆ. 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ಡಿಸಿಷನ್ ಬರುತ್ತೆ. ಕ್ಯಾಬಿನೆಟ್ ಇದರಿಂದ ಯಾವ ಒಪ್ಪಿಗೆ ಕೊಡೋದೋ ಇಲ್ವೋ ಅಂದ್ಬಿಟ್ಟು. ಆದ್ರೆ ನಮ್ಗೆ ಗೊತ್ತಿರೋದೇನಂದ್ರೆ ಮುಂಚೆನೆ ಒಂದು ಕಂಡೀಷನಲ್ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಆ ಕಂಡೀಷನಲ್ ಒಪ್ಪಿಗೆ ಆಗಿದೆ. ಮತ್ತೆ ಇವಾಗ ಏನ್ ಡಿಸ್ಕಷನ್ ಆಗಿದೆ ಇವ್ರು ನೋಡ್ಕೊಂಡು ನಾವು ಹೇಳ್ಬೇಕಾಗುತ್ತೆ. 6 ಗಂಟೆ ತನಕ ಜನ ಕಾಯ್ಬೇಕು. 6 ಗಂಟೆ ಮೇಲೆ ಬಹುಶಃ ಕರ್ನಾಟಕ ಸರ್ಕಾರದಿಂದನೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರುತ್ತೆ. ಈಗ ಜೋಸೆಫ್ ಸರ್, ನಾವು ನೋಡೋದಾದರೆ ಅನೇಕರು ಕಳೆದ ಬಾರಿ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ರು. ಹೀಗಾಗಿ ಪೋಷಕರು ಕೂಡ ಈ ಬಾರಿ ಆತಂಕದಲ್ಲಿದ್ದಾರೆ. ಮ್ಯಾಚ್ ಏನಾದರೂ ನಡೀತು ಅಂತಂದರೆ ಈ ಬಾರಿ ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಮಾಡಲಾಗಿರುತ್ತಾ ಏನು ಎತ್ತ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಇರುತ್ತೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಶಿಫಾರಸುಗಳಿಗೇನಿತ್ತು, ಜೊತೆಗೆ ಏನು ಕ್ರಮ ಕೈಗೊಂಡಿದ್ದಾರೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಇದೆಯಾ ನಿಮ್ಮ ಹತ್ರ ಅಂತ? ನಾನು ಫಿಸಿಕಲ್ ಆಗಿ ನೋಡಿರೋದು ಏನಂದ್ರೆ ಅವ್ರಿಗೂ ಏನೇನು ಅವ್ರು 17 ಕಂಡೀಷನ್ಸ್ ಹಾಕಿದಾರೋ ಜಸ್ಟಿಸ್ ತಿಕ್ಕುಣ್ಣ ಕಮಿಟಿ ಅವರು, ಎನ್ಕ್ವೈರಿ ಕಮಿಟಿ ಕೊಟ್ಟಿದ್ದಾರೆ ಜಸ್ಟಿಸ್ ಅವರು. 17 ಪಾಯಿಂಟ್ ಕೊಟ್ಟಿದ್ದಾರೆ. ನಿಮ್ಮ ಫೈರ್ ಇದಕ್ಕೆ ಹೇಗೆ ಸಾಲ್ವ್ ಮಾಡ್ತೀರಾ, ಆಮೇಲೆ ಜನ ಮೇನ್ ರೋಡ್ ಇಂದ ಹೆಂಗ್ ಆಚೆ ತಗೋತೀರಾ ಅಂದ್ಬಿಟ್ಟು ಗೇಟ್ಸ್ ಎಲ್ಲ ಹೊಡೆದು ಅಗಲ ಮಾಡ್ಕೊಂಡು ಈಗ ಮಾಡ್ತಿದ್ದಾರೆ. ಗೇಟ್ ವರ್ಕ್ ಶುರು ಆಗಿದೆ. ಸೊ ಈಗ ಕೆಲಸ ನಡೀತಿದೆ. ಏನೇನ್ ಮಾಡ್ಬೇಕು ಒಂದಷ್ಟು ಪಾಯಿಂಟ್ಸ್ ನ ಮಾಡ್ಕೊಂಡ್ ಬರ್ತಾರೆ. ಬಟ್ ಎಲ್ಲಾ ಪಾಯಿಂಟ್ಸ್ ಮಾಡಕ್ಕಾಗಲ್ಲ, ದಿಢೀರ್ ಮಾಡಕ್ಕಾಗಲ್ಲ. 1.5 ತಿಂಗಳೊಳಗೆ ಅದು
ಒಂದೂವರೆ ವರ್ಷ 2 ವರ್ಷ ಆಗತ್ತೆ. ಬಟ್ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕೋ ಅದನ್ನ ಪ್ರಯತ್ನ ಮಾಡಿದಾರೆ KSA ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನಾಗತ್ತೆ ಅಂದ್ರೆ ಇದು ಬೇರೆ KSA ಮತ್ತೆ RCB ಮತ್ತೆ ಸರ್ಕಾರ ಜವಾಬ್ದಾರಿ ಅಲ್ಲ. ಜನನ ಮ್ಯಾಚ್ಗೆ ಹೋದವ್ರು ಅವರು ಒಂದ್ ರೀತಿ ನಡ್ಕೋಬೇಕು. ಲೈನ್ ಇದ್ರೆ ಅದ್ರ ಜೊತೆ ಲೈನ್ ಆಗಿ ಹೋಗ್ಬೇಕು. ಅವ್ರು ಕರೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಹೋದ್ರೆ ಈ ತೊಂದರೆಗಳು ಆಗೋದಿಲ್ಲ. ಅದು ಈಗ ಜವಾಬ್ದಾರಿ ಎಲ್ರಿಗೂ ಬರುತ್ತೆ. ಯಾಕಂದ್ರೆ 11 ಜನ ಸತ್ತಿದ್ದಾರೆ, ಅದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಹೌದು, ಜನನೂ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅಂತ ನಾವು ಹೇಳೋದಕ್ಕೆ. ಈ ಬಾರಿ ಅವಕಾಶ ಸಿಗುತ್ತಾ ಸರ್? ಹಾಗಾದ್ರೆ ಫಸ್ಟ್ ಕಂಡೀಷನಲ್ ಒಪಿನಿಯನ್ ಕೊಟ್ಟಿದ್ದಾರೆ, ಕಂಡೀಷನ್ಸ್ ಕೊಟ್ಟಿದ್ದಾರೆ. ಆಯ್ತು ಒಪ್ಕೋತೀವಿ, ಬಟ್ ಎಲ್ಲ ಈ ತರದೆಲ್ಲ ಇದ್ ಮಾಡ್ಬೇಕು ಅಂತ ಆಲ್ರೆಡಿ ಇದು ಒಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. GB ಅವರು ಮತ್ತೆ ಪೊಲೀಸ್ ಅವರೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಇವತ್ತು ಬೆಳಿಗ್ಗೆ ಮೀಟಿಂಗ್ ನಡೆದಿದೆ. ಯಾವುದು RCB ಅಫಿಷಿಯಲ್ಸ್, KSA ಅಫಿಷಿಯಲ್ಸ್ ಮತ್ತೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹತ್ರ, ಡಾಕ್ಟರ್ ಪರಮೇಶ್ವರ್ ಹತ್ರ ಆಗಿದೆ, ಮಾತುಕತೆ ಆಗಿದೆ. ಇದು ನಡೀತಾನೆ ಇದೆ, ಮೀಟಿಂಗ್ಸ್ ಚರ್ಚೆ ಆಗ್ತಾನೆ ಇದೆ. ಇವತ್ತು ಕ್ಯಾಬಿನೆಟ್ ಒಳಗೆ ಡಿಸಿಷನ್ ತಗೊಂಡು ಅದು ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಜೋಸೆಫ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗುತ್ತೆ. ಅವಕಾಶ ಕೊಡಬೇಕಾ ಅಥವಾ ಬೇಡವಾ, ಈ ವಿಚಾರವನ್ನು CM ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಚರ್ಚೆ ಮಾಡಲಾಗುತ್ತೆ. ಈಗಾಗಲೇ ಹೋಮ್ ಮಿನಿಸ್ಟರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ G ಪರಮೇಶ್ವರ್ ಅವರು ಈಗಾಗಲೇ ಸಭೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು. ಜೊತೆಗೆ ನ್ಯಾಯಮೂರ್ತಿ ಕುನ್ಹಾ ಅವರು ಏನೆಲ್ಲ ಶಿಫಾರಸುಗಳನ್ನು ಮಾಡಿದರು, 17 ಶಿಫಾರಸುಗಳನ್ನು ಮಾಡಿದ್ರಂತೆ. ಆ 17ರಲ್ಲಿ ಏನೇನೆಲ್ಲ ಪೂರೈಕೆ ಮಾಡಿದ್ದಾರೆ, ಏನು ಎತ್ತ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಈ ಎಲ್ಲ ವರದಿಗಳನ್ನು ಈಗ CM ಸಿದ್ದರಾಮಯ್ಯ ಅವರ ಮುಂದೆ ಕೂಡ ಇಡ್ತಾರೆ. ಜೊತೆಗೆ ಸದ್ಯಕ್ಕೆ ಎಷ್ಟು ಒಂದು ಕ್ರಮಗಳನ್ನು ಕೈಗೊಳ್ಳೋಕ್ಕಾಗುತ್ತೆ, ಎಷ್ಟನ್ನು ಫುಲ್ಫಿಲ್ಮೆಂಟ್ ಮಾಡೋದಕ್ಕಾಗುತ್ತೆ ಅಷ್ಟನ್ನು ಮಾತ್ರ ನಾವು ಸದ್ಯಕ್ಕೆ ಮಾಡಿದ್ದೀವಿ. ಜೊತೆಗೆ ಯಾರ್ಯಾರು ಕ್ರಿಕೆಟ್ ಪಂದ್ಯ ನೋಡೋದಕ್ಕೆ ಬರ್ತಾರೆ ಅವರು ಕೂಡ ಜವಾಬ್ದಾರಿಯುತವಾಗಿ ನೋಡಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಕೂಡ ಕ್ರೀಡಾ ವಿಶ್ಲೇಷಕರು ಹೇಳಿದ್ದಾರೆ.